ಎಲ್ಲರಿಗೂ ನಮಸ್ಕಾರ. ನಾನು ದೃಷ್ಟಿ ಪ್ರಕಾಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಮನೇಲಿ ತುಂಬ ಗ್ರ್ಯಾಂಡಾಗಿ ನಾವು ಮಾಡಲ್ಲ ಹಬ್ಬನ. ನಾನೇ ಹೇಳಿದ್ದೆ, ನಮ್ಮ ಮನೇಲಿ ಪುಟ್ಟ ಲಕ್ಷ್ಮಿ ಕೂರಿಸಿದ್ದೀವಿ. ಹಾಗೆ ಆ ತಾಯಿ ಎಲ್ರಿಗೂ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂತೋಷ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ. ಬೆಳಗ್ಗೆನೇ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು, ನೆನ್ನೆ ಎಲ್ಲ ಕ್ಲೀನ್ ಮಾಡಿದ್ವಿ. ಸೊ ತುಂಬ ಕೆಲಸ ಇರಲಿಲ್ಲ. ನೀಟಾಗಿ ಮನೆ ಕುಡಿಸಿ ಒರೆಸಿ ಎಲ್ಲ ತಾಸಿ ಮಾಡಿ ನಾನೇ ರಂಗೋಲಿ ಬಿಟ್ಟೆ. ಇವತ್ತು ಹಬ್ಬದ ಟೈಮಲ್ಲೆಲ್ಲ ನಾನೇ ರಂಗೋಲಿ ಬಿಡ್ತೀನಿ. ನನಗೇನು ತುಂಬ ಚೆಂದ ರಂಗೋಲಿ ಬಿಡೋಕ್ಕೆ ಬರಲ್ಲ. ಬಟ್ ಅದೇನೇ ಕಷ್ಟಗಳಿದ್ರು ಅಥವಾ ಪ್ರಾಬ್ಲಮ್ ಇದ್ರು ಅಥವಾ ಅಸಮಾಧಾನಗಳಿದ್ರು ಎಲ್ಲ ಹೋಗಲಿ ಅಂತ ಬಿಟ್ಕೊಂಡು ಇವತ್ತು ಪೂಜೆ ಮಾಡಿದೆ. ಮನಸಾರೆ ಪೂಜೆ ಮಾಡಿದೆ. ಇವತ್ತು ನಾನು ಅಜ್ಜಿ ಇಬ್ಬರು ಸೇರಿಕೊಂಡು ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಫುಲ್ ಅಲ್ಲಿ ಪ್ಯಾನ್ಸ್ ಆಗಿದೆ. ನಮ್ಮ ಅಜ್ಜಿ ಇರೋದಕ್ಕೇನೆ ಸ್ವಲ್ಪ ಚಂದ ಊಟ ಮಾಡ್ತೀವಿ ನಾವು. ಇಲ್ಲ ಅಂದ್ರೆ ಎಲ್ಲ ಮನೇಲೂ ಅಜ್ಜಿ ಇರಬೇಕು. ಎಲ್ಲ ಮನೇಲೂ ಅಜ್ಜಿ ಇರಬೇಕು. ಅಜ್ಜಿಗೆ ರೆಸ್ಪೆಕ್ಟ್ ಮಾಡಬೇಕು. ಅಜ್ಜಿಗೆ ಪ್ರೀತಿ ತೋರಿಸ್ಬೇಕು. ಗೊತ್ತಾಯ್ತಾ? ಆಯ್ತಾ? ಹೇಳು ಆಯ್ತಾ? ಆಯ್ತಾ? ಅಜ್ಜಿ ಮನೆ ತುಂಬಿನ ಮನೆಯಲ್ಲಿ ಸುತ್ತಂತಾರ. ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಒಗ್ಗಟ್ಟನ್ನು ತಿಂದು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ. ಏನು ಜೊತೆ ಕೂತ್ಕೊಂಡ್ರೆ ಊಟ ಮಾಡಕ್ಕೆ ಹೋಗ್ತಾ ಈ ತರ ಹಿಂಸೆ ಕೊಟ್ರೆ ಅಲ್ಲ. ಹಬ್ಬದ ದಿವಸ ಯಾರು ಮೊಸರನ್ನ ತಿಂತಾರೆ ಅಂತ ನನಗೆ ಗೊತ್ತಿಲ್ಲ. ಹಬ್ಬ ನಾವು ಊಟ ಮಾಡ್ಕೊತೀವಿ. ಅಜ್ಜಿ ಮಾಡಿದ ಒಬ್ಬಟ್ಟಿದ್ವಿ, ಕುಟುಂಬದಿದೆ, ಚಿರ್ಕೋರೆ ಕಾಳಿನ ಪಲ್ಯ ಇದೆ, ಪಲಾವ್ ಇದೆ, ಹಪ್ಪಳ ಕರಿತಾ ಇದ್ದಾರೆ. ನೆಕ್ಸ್ಟ್ ಅನ್ನ ಮತ್ತೆ ಒಬ್ಬಟ್ಟು ಸಾಕು ತಿಂತೀವಿ. ಬ್ಲಾಗ್ ಅದು ಬ್ಲಾಗ್. ನಾವಿವತ್ತು ಹಬ್ಬ ಹೆಂಗೆ ಮಾಡಿದ್ವಿ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡೋಣ ಅಂದ್ಬಿಟ್ಟು ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ಹೋಗಿ ಯಾವತ್ತಾದರೂ ಒಂದು ದಿವಸ ನನಗೂ ಆ ಭಾಗ್ಯ ಸಿಗುತ್ತೆ. ಬಿಕಾಸ್ ನನಗೆ ತುಂಬ ಆಸೆ ಇದೆ ಹಬ್ಬನ ಹಬ್ಬದ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ನಮ್ಮ ಮನೇಲಿ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಇಟ್ಸ್ ಓಕೆ. ಇವತ್ತು ನಮ್ಮ ಮನೇಲಿ ಪುಟಾಣಿ ಲಕ್ಷ್ಮಿ ಕೂರಿಸಿದ್ವಿ. ಕಲಶ ಇಟ್ಟು ಎಲ್ಲ ಪೂಜೆ ಮಾಡಿದೆ ನಾನೇ. ಇವತ್ತು ನಾನೇ ರಂಗೋಲಿ ಹಾಕಿದ್ದೆ. ಆಮೇಲೆ ಅಜ್ಜಿ ಮನೆಗೆ ಹೋದ್ವಿ ನಾವು. ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದೆ. ನಾನು ಜಾಸ್ತಿ ಹೆಲ್ಪ್ ಮಾಡಿಲ್ಲ, ಸ್ವಲ್ಪ ಹೆಲ್ಪ್ ಮಾಡಿದೆ. ಒಬ್ಬಟ್ಟು ತಿಂದ್ವಿ, ಅನ್ನ, ಉಪ್ಪಿಟ್ಟು, ಸಾರು ಮಾಡಿದ್ರು. ಎಲ್ಲ ಚೆನ್ನಾಗಿತ್ತು. ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಮನೆಗೆ ಬಂದ್ವಿ. ಸೊ ವರಮಹಾಲಕ್ಷ್ಮಿ ಹಬ್ಬನ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನನಗೆ ತುಂಬ ಕಾಡ್ತಾ ಇದ್ವಿ. ಈಗ ಹಬ್ಬ ಅಂದರೆ ನಂಗೆ ನಾರ್ಮಲಿ ನಾನು ಯಾವಾಗಲೂ ಹೇಳಿದಾರ ನನಗೆ ರೀಸನ್ ತಿಳ್ಕೊಳ್ಳೋಕ್ಕೆ ತುಂಬ ಆಸಕ್ತಿ ಇರುತ್ತೆ. ಸೊ ಹಾಗೆ ತಿಳ್ಕೊಂಡೆ ಇದ್ದೂ ಅಷ್ಟೇ. ಈ ವರಮಹಾಲಕ್ಷ್ಮಿ ಹಬ್ಬನ ನಾವು ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದರೆ, ಒಮ್ಮೆ ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿ ಇಬ್ಬರು ಕೂತ್ಕೊಂಡು ಹಿಂಗೆ ಮಾತಾಡ್ತಿರ್ತಾರೆ. ಅವಾಗ ಪಾರ್ವತಿ ದೇವಿ ಕೇಳ್ತಾರೆ, ಇವಾಗ ಭೂಮಿಯಲ್ಲಿ ಇಷ್ಟೊಂದೆಲ್ಲ ಕುಟುಂಬದವ್ರಿಗೆ ಕಷ್ಟ ಇರುತ್ತೆ, ಅವ್ರಿಗೆ ಸಂಕಷ್ಟಗಳಿರ್ತವೆ. ಆವಾಗ ಇದಕ್ಕೆಲ್ಲ ಬಡತನ ಎಲ್ಲದಕ್ಕೂ ಪರಿಹಾರ ಮಾಡೋಕ್ಕೆ ಯಾವುದು ವ್ರತ ಇಲ್ವಾ ಅಂತ ಪರಮೇಶ್ವರನ್ನ ಕೇಳ್ತಾರೆ ಅವರು. ಆವಾಗ ಪರಮೇಶ್ವರ ಹೇಳ್ತಾರೆ, ಇದೆ, ಅದು ವರಮಹಾಲಕ್ಷ್ಮಿ ವ್ರತ. ಯಾರು ನಿಷ್ಠೆಯಿಂದ ಇವತ್ತು ಅಂದರೆ ಶ್ರಾವಣ ಮಾಸದ 2ನೇ ಶುಕ್ರವಾರ, ಹುಣ್ಣಿಮೆಗಿಂತ ಹಿಂದಿನ ಶುಕ್ರವಾರ ಯಾವ್ದು ಬರುತ್ತೆ ಆವತ್ತಿನ ದಿವಸ ವರಮಹಾಲಕ್ಷ್ಮಿ ಸೆಲೆಬ್ರೇಟ್ ಮಾಡ್ತಾರೆ. ಆವತ್ತು ಯಾರು ಲಕ್ಷ್ಮೀ ದೇವಿನ, ಸಾಕ್ಷಾತ್ ಲಕ್ಷ್ಮೀ ದೇವಿನ ಕುರಿತು ಅವ್ರಿಗೆ ನಿಷ್ಠೆಯಿಂದ ಪೂಜಿಸಿ ಅವರಲ್ಲಿ ಏನೇ ಕಷ್ಟಗಳಿದ್ರು ಹೇಳ್ಕೊಂಡು ಬೇಡ್ಕೊಂಡ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾಗೂ ಇವತ್ತು ನಾವು ಲಕ್ಷ್ಮೀನ ಪೂಜೆ ಮಾಡಿದ್ರೆ ಅಷ್ಟಲಕ್ಷ್ಮಿಗಳನ್ನ ಪೂಜೆ ಮಾಡಿದ ಸಮನಾಗಿರುತ್ತಂತೆ. ಅದನ್ನು ಪಾರ್ವತಿ ದೇವಿಗೆ ಶಿವ ಹೇಳ್ತಾರೆ. ಆ ಥರ ಒಂದಿದೆ. ಅದನ್ನ ಕುರಿತು ಒಂದು ಕತೆ ಹೇಳ್ತಾರೆ, ಹಿಂಗೆ ಪ್ರಾರಂಭ ಆಯಿತು ಈ ವ್ರತ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಒಮ್ಮೆ ಮಗಧ ರಾಷ್ಟ್ರ ಅಂತ ಒಂದಿರುತ್ತಂತೆ. ಅಲ್ಲಿ ಕುಂದನಾಪುರ ಅನ್ನೋ ಒಂದು ಊರಿರುತ್ತೆ. ಆ ಊರಲ್ಲಿ ಒಬ್ಬಳು ಮಹಿಳೆ ಇರ್ತಾಳೆ. ಅವಳ ಹೆಸರು ಚಾರುಮತಿ ಅಂತ ಅಂದ್ಬಿಟ್ಟು ಅವಳ ಹೆಸರಿರುತ್ತೆ. ಅವಳಿಗೆ ಮದುವೆ ಆಗಿರುತ್ತೆ. ಅವ್ರ ಕುಟುಂಬದವರೆಲ್ಲ ಒಟ್ಟಿಗೆ ಇರ್ತಾರೆ. ಆದರೆ ತುಂಬ ಬಡತನ ಇರುತ್ತೆ, ತುಂಬ ಕಷ್ಟದಲ್ಲಿರ್ತಾರೆ ಅವರು. ಆ ಸಿಚುವೇಶನಲ್ಲೂ ಕೂಡ ಅವಳು ನಿಷ್ಠೆಯಿಂದ
ದೇವ್ರ ಪೂಜೆಗಳನ್ನ ಅಥವಾ ನೈವೇದ್ಯ ಮಾಡೋದಾಗಲಿ ಅದು ಅವ್ರ ಹತ್ರ ಭಕ್ತಿಯಿಂದ ಬೇಡ್ಕೊಳ್ಳೋದಾಗಲಿ ಅದನ್ನು ಮಾತ್ರ ನೆನೆಸ್ತಾ ಇರಲಿ. ಮತ್ತು ಪ್ರತಿನಿತ್ಯ ಈ ಕರ್ಮನ ಮಾಡ್ತಾ ಇದ್ರಂತೆ. ಸೊ ಒಮ್ಮೆ ಏನಾಯಿತು, ಇದೇ ಥರ ನಡ್ಕೊಂಡು ಹೋಗ್ತಾ ಇರುತ್ತೆ. ಅವಳು ಮಲಗಿರ್ತಾಳೆ. ಲಕ್ಷ್ಮೀ ದೇವಿ ಪ್ರಸನ್ನಳಾಗಿ ಅವಳ ಕನಸಲ್ಲಿ ಬರ್ತಾರಂತೆ. ನೀನು ಪೂಜೆ ಎಲ್ಲ ಮಾಡ್ತೀಯ, ನನಗೆ ತುಂಬ ಖುಷಿಯಾಗಿದೆ, ಆದರೆ ನಾನು ಹೇಳೋ ದಿವಸ ನನ್ನ ಪೂಜೆ ಮಾಡು, ನಿನ್ಗೆ ಏನೇನು ಸಂಕಷ್ಟ ಇದೆ ಅದನ್ನೆಲ್ಲ ಪರಿಹಾರ ಮಾಡ್ತೀನಿ ನಾನು. ಶ್ರಾವಣ ಮಾಸದ 2ನೇ ಶುಕ್ರವಾರ ಪೌರ್ಣಮಿಗಿಂತ ಹಿಂದೆ ನೀನು ನನಗೆ ನನ್ನ ಕಳಶದ ರೂಪದಲ್ಲಿ ಇಟ್ಟು ನನಗೆ ಪೂಜೆ ಮಾಡಿ ಬೇಡ್ಕೊಳ್ಳಿ, ನೀನು ನಿಮ್ಮ ಕುಟುಂಬದವರೆಲ್ಲರೂ ನನಗೆ ಬೇಡ್ಕೊಳ್ಳಿ. ಆವಾಗ ನಾನು ನಿಮ್ದು ಏನೇನು ಸಂಕಷ್ಟ ಇದೆ, ಕಷ್ಟ ಇದೆ ಅದನ್ನೆಲ್ಲ ಪರಿಹಾರ ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ. ಅಂದರೆ ಅವಳು ಮಾಲೆ ದಿವಸ ಇದ್ಬಿಟ್ಟು ಅವಳಿಗೆ ಇದೆಲ್ಲ ನೆನಪಿಸ್ಕೊಂಡು ಸೀದಾ ತನ್ನ ಗಂಡನ ಮನೆಯವ್ರ ಹತ್ರ, ಅಂದರೆ ಅವ್ರ ಅತ್ತೆ ಮಾವ ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡ್ತಾಳಂತೆ. ಈ ಥರ ನನಗೆ ರಾತ್ರಿ ಈ ಥರ ಲಕ್ಷ್ಮೀ ದೇವಿ ಬಂದು ಕನಸಲ್ಲಿ ಹೀಗೆ ಮಾಡಿ ಅಂತ ಹೇಳಿದ್ರು ಅಂತ ಅಂದ್ಬಿಟ್ಟು ಹೇಳ್ತಾಳಂತೆ. ಅವ್ರು ನೆಗ್ಲೆಕ್ಟ್ ಮಾಡಿದಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಅವಾಗಿಂದ ಶ್ರಾವಣ ಮಾಸದಲ್ಲಿ ಈ ವ್ರತ ಸ್ಟಾರ್ಟ್ ಮಾಡ್ಕೊಂಡ್ರಿ. ಅದೇ ಥರ ಲಕ್ಷ್ಮೀ ದೇವಿ ಯಾವ್ಯಾವ ಥರ ಪ್ರೊಸೀಜರ್ ಹೇಳಿದ್ರು ಅದೇ ಥರ ಮಾಡಿ ಲಕ್ಷ್ಮೀ ದೇವಿನ ಆರಾಧನೆ ಮಾಡಿ ಅವ್ರಿಗೆ ನಿಷ್ಠೆಯಿಂದ ಬೇಡ್ಕೊಂಡು ಲಕ್ಷ್ಮೀನಾರಾಯಣ ಇಬ್ಬರೂ ಮನೆಗೆ ಕರ್ಸ್ಕೊತಾರಂತೆ. ಅವ್ರಿಗೆ ಏನೇನು ಸಂಕಷ್ಟ ಇದೆ ಅದನ್ನೆಲ್ಲ ದೇವ್ರ ಹತ್ರ ಹೇಳ್ಕೊಂಡು ಪೂಜೆ ಮಾಡ್ತಾರಂತೆ. ಆವಾಗಿಂದ ಈ ಪದ್ಧತಿ ಸ್ಟಾರ್ಟ್ ಆಗುತ್ತೆ. ಅದಾದಮೇಲಿಂದ ಅವಳಿಗೆ ಏನೇನು ಕಷ್ಟ ಆಯಿತು, ಅವ್ರ ಕುಟುಂಬದವ್ರಿಗೆ ಏನೇನು ಕಷ್ಟ ಆಯಿತು ಅದೆಲ್ಲ ಪರಿಹಾರ ಆಗ್ತಾ ಬರುತ್ತಂತೆ. ಇದು ಲೋಕಲೈಟ್ಸ್ ಏನೇನು ಪಕ್ಕದ ಮನೆಯವ್ರು ಇರ್ತಾರೆ ಅಥವಾ ಆ ಊರಲ್ಲಿ ಯಾರ್ಯಾರು ಜನ ಇರ್ತಾರೆ ಅವ್ರಿಗೆಲ್ಲ ಹಂಗೆ ಸುದ್ದಿ ಸಾರಿ ಆವಾಗಿಂದ ಈ ಹಬ್ಬ ಅಥವಾ ಈ ವ್ರತ ಆಚರಣೆ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದೇ ಥರ ಆವಾಗಿಂದ ಈ ವ್ರತ ಮಾಡಿದ್ರೆ ಅಷ್ಟಲಕ್ಷ್ಮಿಗಳನ್ನು ಬೇಡ್ಕೊಳ್ಳೋ ಥರ, ಅಷ್ಟಲಕ್ಷ್ಮಿಗಳನ್ನು ಪೂಜೆ ಮಾಡೋ ಥರ ಇದು ಒಂದು ವರಮಹಾಲಕ್ಷ್ಮಿ ಮಾಡಿದ್ರೆ ಅನ್ನೋದು ಪದ್ಧತಿ ಸ್ಟಾರ್ಟ್ ಆಯ್ತಂತೆ. ಅದೇ ಥರ ಮುಂದುವರ್ಕೊಂಡು ಬಂದು ಇವತ್ತಿಗೂ ಯಾರು ವರಮಹಾಲಕ್ಷ್ಮಿನ ಆಚರಣೆ ಮಾಡ್ತಾರೆ ಹಾಗೂ ಲಕ್ಷ್ಮೀ ದೇವಿನ ಅಥವಾ ಕಳಶದ ರೂಪದಲ್ಲಿ ಇಟ್ಟು ಅಥವಾ ಲಕ್ಷ್ಮೀ ದೇವಿನ ಕೂರಿಸಿ ಅದಕ್ಕೆ ಅಲಂಕಾರ ಮಾಡಿ ಹಣ್ಣು ಹಂಪಲುಗಳೆಲ್ಲ ಇಟ್ಟು ಪೂಜೆ ಮಾಡಿ ಯಾರು ನಿಷ್ಠೆಯಿಂದ ಬೇಡ್ಕೊತಾರೆ ಅವ್ರ ಸಂಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಹೋಪ್ಸೋ ನನಗೆ ಹಬ್ಬಗಳು ಏನಕ್ಕೆ ಇಷ್ಟ ಅಂದರೆ ಇದೇ ರೀಸನ್ಗೆ. ಡೋಂಟ್ ನೋ, ನನಗೆ ನಂಬಿಕೆ ಇದೆಯಾ ನಂಬಿಕೆ ಇಲ್ವಾ ನನಗೆ ಅದು ಸೆಕೆಂಡರಿ. ಬಟ್ ಈ ಹಬ್ಬಗಳಿಂದ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ. ಎಷ್ಟೊಂದು ವಿಚಾರಗಳು ಓಡ್ತಾ ಇರುತ್ತೆ ತಲೆಯಲ್ಲಿ, ಆ ಕಷ್ಟ ಇರುತ್ತೆ ಈ ಕಷ್ಟ ಇರುತ್ತೆ, ಮನೇಲಿ ಏನೋ ಪ್ರಾಬ್ಲಮ್ ಇರುತ್ತೆ ಅಥವಾ ಎಲ್ಲೋ ಒಂದು ಪ್ರಾಬ್ಲಮ್ ಇರುತ್ತೆ, ಮನಸ್ಸು ಚಂಚಲ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಈ ಹಬ್ಬಗಳೆಲ್ಲ ಬಂದು ನಾವು ಇದರಲ್ಲಿ ಇನ್ವಾಲ್ವ್ ಆಗಿದಾಗ ಎಲ್ಲೋ ಒಂದು ಕಡೆ ತುಂಬ ನೆಮ್ಮದಿ ಫೀಲ್ ಆಗ್ತಾ ಇರುತ್ತೆ. ನಾಟ್ ಪರ್ಮನೆಂಟ್ ಸೊಲ್ಯೂಷನ್ ಬಟ್ ಪಾಸಿಟಿವ್ ವೈಬ್ ಕೊಡುತ್ತೆ ನನಗೆ. ಅದೇ ಥರ ಇವತ್ತು ಕೂಡ ಏನಕ್ಕೋ ಬೇಜಾರಾಗಿರ್ತೀವಿ ಅಥವಾ ಏನಕ್ಕೋ ಯಾವುದೋ ಕಷ್ಟದಲ್ಲಿ ಸಿಗಾಕೊಂಡಿರ್ತೀವಿ ನಾವು. ಆ ಟೈಮಲ್ಲಿ ಈ ಥರ ಯಾವುದ್ರಲ್ಲಾದರೂ ಇನ್ವಾಲ್ವ್ ಆದರೆ ಸ್ವಲ್ಪ ನಿವಾರಣೆ, ಅಂದರೆ ಏನಂತಾರೆ, ಮನಸ್ಸು ಹಗುರ ಆಗ್ತಾ ಇರುತ್ತೆ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ. ಬಾಯ್.